ಓಕೆ, ನಮಸ್ತೆ ಸರ್. ನಮ್ಮ ಹೆಸರು ಬಂದು ಶಶಿಕುಮಾರ್ ಅಂತ. ಕರ್ನಾಟಕ ನಮ್ಮದು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು. ಏನಂದರೆ ಈಗ ರ್ಯಾಲೋ ನಾವು ಟ್ರಾನ್ಸ್ಪ್ಲಾಂಟರ್ ತಂದಿದ್ವಿ. ಟ್ರಾನ್ಸ್ಪ್ಲಾಂಟರ್ ನೋಡಿದ್ವಿ ನಾವು, ನಮಗೆ ಅದು ಸ್ವಲ್ಪ ಬೆಸ್ಟ್ ಅನಿಸಿತು. ಅಂದರೆ ಅವರು ಮಾರ್ಕೊಳಕ್ಕಾಗಿ ಅಂತ ನಾವು ಅವ್ರು ಹೇಳ್ತಾಯಿಲ್ಲ ಯೂಟ್ಯೂಬಲ್ಲಿ. ಏನಂದರೆ ರ್ಯಾಲೋದಲ್ಲಿ ಸರ್ವಿಸ್ ಹಂಗೆ ಇದೆ, ಅದರಲ್ಲಿ ಬೇಸಿಕ್ಸು ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಪರ್ಪಸ್ ಆಗಿ ನಾವು ಅದನ್ನು ರ್ಯಾಲೋದಲ್ಲಿ ಟ್ರಾನ್ಸ್ಪ್ಲಾಂಟರ್ ತೊಗೊಂಡಿದ್ದೀವಿ. ಅದೇನೆಂದರೆ ನಾವು ತೊಗೊಂಡಿದ್ದ ಕಾರಣ ಏನಂದರೆ, ನಾವು ನಮ್ಮ ಕಡೆ ಎಲ್ಲ ಭತ್ತ ನಾಟಿ ಮಾಡೋಕ್ಕೆ ಲೇಬರ್ ಸಮಸ್ಯೆ ಭಾಳ ಇದೆ. ಲೇಬರ್ ಸಮಸ್ಯೆ ಅಂದರೆ ಇವಾಗ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಿ ಕರ್ಕೊಬರ್ಬೇಕು ಲೇಬರ್. ಅದೇ ಈಗ ಸಮಸ್ಯೆ ಇಲ್ಲಾರ್ದಂಗೆ ಮುಂದೆ ಹೋಗ್ಬೇಕಂತೇಳಿ ಈಗ ನಾವು ರೈಸ್ ಪ್ಲಾಂಟರ್ ತೊಗೊಂಡಿದ್ವಿ. ಅದೇ ರೈಸ್ ಪ್ಲಾಂಟರು ಫರ್ ಡೇಗೆ ಬಂದು 3 ರಿಂದ 4 ಎಕರೆ ಇಡ್ತೀವಿ ಸರ್. 4 ಎಕರೆ ಇಟ್ಟರೆ ಅದು ಲೇಬರ್ಗಾನೇ ಬೇಕಾಗಿಲ್ಲ ಸರ್. ಒಬ್ಬರು ಡ್ರೈವ್ ಮಾಡೋಕೆ ಒಬ್ರು ಬೇಕು ಸರ್. ಇಬ್ಬರು ಲೇಬರ್ ಇದ್ರೂ ಸಾಕು ಸರ್. ಒಬ್ರಿದ್ರೂ ನಡೀತೆ. ಸಿಂಗಲ್ 3 ಎಕರೆ ಇಡ್ಬೇಕಂದ್ರೆ ಸ್ವಲ್ಪ ಭಾಳ 3-4 ಎಕರೆ ಇಡ್ಬೇಕಂದ್ರೆ ಒಂದಿಬ್ಬರು ಹೆಚ್ಚಿಗೆ, ಒಂದು ಲೇಬರ್ ಹೆಚ್ಚಿಗೆ ಬೇಕಾಗುತ್ತೆ ಸರ್. ಅದೇ ಕಾರಣ 30 ಇಂದ 40 ಬರುತ್ತೆ ಅವು ಸೈಡ್ ಲಾಕ್ಸು. ಇದು 45 ಇಂದ 50ವರೆಗೆ ಇರುತ್ತೆ ಸರ್. ಮೇ ಬಿ 45 ಇಂದ 50 ಅಬೋ 45 ಅಬೋ ಇರುತ್ತೆ ಸರ್. ಇದರಲ್ಲಿ ಬೇಕಾದ್ರೆ ಸೈಡ್ ಲಾಕ್ ಬೇಕಾದ್ರೆ ನೋಡ್ಕೊರಿ ಸರ್. ಬೇಕಾದ್ರೆ ಇಲ್ಲೆಲ್ಲ ನೋಡ್ಕೊರಿ ಸರ್. ಸೈಡ್ ಲಾಕ್ ಹೆಂಗೆ ಕಾಣ್ತಿದೆ ನೋಡಿ ಸರ್. ಈ ಥರ ಇರುತ್ತೆ ಸರ್ ಸೈಡ್ ಲಾಕ್ ಬಂದು. ಇದು ಇಳುವರಿ ಸರ್. ಲೇಬರು ನಾಟಿ ಮಾಡೋದಕ್ಕಿಂತ ಇದು ಒಂದು 3-4 ಚೀಲ ಹೆಚ್ಚಿಗೆ ಆಗುತ್ತೆ ಸರ್. ಇದು ಅದು 50 ಬಂದು 53 ಹಂಗೆ ಬರುತ್ತೆ ಸರ್. ಅದು 45 ಬಂದು 50 ಬರುತ್ತೆ ಸರ್. ಈ ಥರ ಇದೆ. ಅದೇ ಇಲ್ಲಿ ನಮ್ಮ ಮಾಮೂರು ಇಟ್ಟಿದ್ದಾರೆ ಸರ್ ಅವರು ಲೇಬರಿಂದ. ಲೇಬರ್ ಸಮಸ್ಯೆ ಹೆಂಗಿದೆ ನೋಡಿ ಸರ್. ಎಷ್ಟು ಬಂದಿದೆ ಇದು ನೋಡಿ, ಇಷ್ಟೇ ಇರೋದು. ಇದೆಷ್ಟು ಬಂದಿದೆ, ಇಷ್ಟೇ ಇರೋದು ಸರ್. ಇದು ನೋಡಿ, ಇದೆಷ್ಟು ದಪ್ಪ ಕಾಣ್ತಾ ಇದೆ ನಿಮಗೆ. ಇದು ನೋಡಿ ಸರ್, ಈ ಥರ 40 ರಿಂದ 45 ಇದೆ. ಇವು 30 ರಿಂದ 35 ಅಂದರೆ ಮೇ ಬಿ ಓವರ್ ಆಯ್ತು ಸರ್. ಈ ಥರ ಇದೆ. ಅದರಲ್ಲಿ ಬೇರೆ ವಿಷಯ ಏನಲ್ಲ. ನರ್ಸರಿ ಹಾಕ್ಕೊಳತ್ನಾಗೆ ಅವ್ರು ಹೇಳ್ತಾ ಇದ್ದಾರೆ, ಟಿಲ್ಲರ್ ಹೊಡ್ಕೊಂಡು ಮಣ್ಣು ಬೇಸು ಹಳ್ಳಿಲ್ದಂಗೆ, ಕಲ್ಲು ಸಣ್ಣ ಕಲ್ಲು ಇಲ್ದಂಗೆ ಸ್ವಲ್ಪ ಎರೆಮಣ್ಣು ಆಗುತ್ತೆ. ಎರೆಮಣ್ಣು ಆದರೆ ಅದರೊಂದು 3 ಲೇಬರ್ ಇದ್ದರೆ ಆರಾಮಾಗಿ ನಾವು ಸೀಟ್ ಕೊಡ್ತಾರೆ. ಅದು ಸೀಟ್ ಪೇಪರ್ ಹಾಕಿ, ಪೇಪರ್ ಏನು ದೊಡ್ಡ ವಿಷಯ ಅಲ್ಲ ಸರ್. ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಒಂದು ದಿನ ಆದಮೇಲೆ ತಿರುಗೋ ದಿನ ಮರುದಿನ ಅದು ಮಣ್ಣು ತಗೊಂಡು ಕೆಸರು ಅದ್ರ ಮೇಲೆ ಹಿಂಗೆ ಹಾಕಿ ಬೆಡ್ ಕೊಡ್ತಾರೆ ಸರ್. ಇದು ಕೊಡ್ತಾರೆ ಸರ್. ಅದು ಫ್ರೇಮ್ ಕೊಡ್ತಾರೆ. ಫ್ರೇಮ್ ಮೇಲೆ ಮಿಷನ್ ಕೊಡ್ತಾರೆ. ಮಿಷನಿಂದ ಕಾಳು ಹಾಕಿದರೆ ಅದೇ ಆರಾಮಾಗಿ. ಅದೇನು ದೊಡ್ಡ ವಿಷಯ ಏನಲ್ಲ ಸರ್. ನಮಗೆ ಬೀಜ ಹಾಕೋದು ನಾಟಿ ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್. ಇದು ಮೇ ಬಿ ಏನಂದರೆ ಇದು 20 ಇಂದ 25 ಡೇಸ್ ಒಳಗೆ ನಾಟಿ ಮಾಡ್ಬೋದು. ಅದೇ ನಾವು ಲೇಬರ್ ಹಾಕಿ ಕಾಳು ಹಾಕಿ ಬಿತ್ತನೆ ಮಾಡೋದು ಅದು 45 ದಿನ ಬೇಕು ಸರ್. ಇದು ಬರೀ 25 ಡೇಸ್ ಒಳಗೆ ನಾವು ರೈಸ್ ಪ್ಲಾಂಟ್ ಮಾಡ್ಬೋದು ಸರ್. ಅಂತೇಳಿ ಸರ್. ಇದೇನೆಂದರೆ ನಾವು ಆರಾಮಾಗಿ ನಮ್ಮ ರೈತರು 10 ಎಕರೆ ಇದ್ದ ರೈತ ಆರಾಮಾಗಿ ತೊಗೋಬೋದು ಸರ್. ಏನೋ ನಾನೇ ರೆಕಮೆಂಡ್ ಮಾಡೋಕತ್ತೀನಿ ಸರ್ ಅಂತ ಏನಿಲ್ಲ. ರೈತರಿಗೆ ಬೆಸ್ಟ್ ಅಂತಂದೇಳಿ ಹೇಳಕತ್ತಿದ್ದೀನಿ ಸರ್. ಯಾರಾದರೂ ನಾವು ಏನಂತ ಹೇಳಕತ್ತೀವಿ ಅಂದರೆ, ಯೂಟ್ಯೂಬಲ್ಲಿ ನೋಡಿ ನಾವು ಭಯಪಡಬೇಕಾಗಿಲ್ಲ ಸರ್. ಏನಂದರೆ ನಾವು ಯೂಟ್ಯೂಬಲ್ಲಿ ನೋಡಿ ಫಸ್ಟ್ ಭಯಪಟ್ಟಿವಿ. ಆದಮೇಲೆ ನಾಟಿ ಮಾಡಿದ್ಮೇಲೆ ನನಗೆ ಬೆಸ್ಟ್ ಅನಿಸಿದೆ ಸರ್. ಈಗ ಡಿಸ್ಟೆನ್ಸ್ ನೋಡಿ ಸರ್. ಇದು ಎಷ್ಟು ಗಾಳಿ ಆಡ್ತಾ ಇದೆ ಅಂದರೆ ಹಂಗೆ ಇದು ಲೈನ್ಸ್ ಕಾಣ್ತಾ ಇದೆ. ಹಿಂಗೆ ಲೈನ್ ಇರುತ್ತೆ, ಹಿಂಗೆ ಲೈನ್ ಇರುತ್ತೆ.